ನಾವೆಲ್ಲ ತಿಳ್ಕೊಂಡಂಗೆ ಹೊಟ್ಟೆ ಕರ್ಸೋದು ಅಷ್ಟು ಡಿಫಿಕಲ್ಟ್ ಇಲ್ಲ. ಒಂದೇ ಒಂದು ಸಿಂಪಲ್ ಫಾರ್ಮುಲಾ ಐತಿ, ಅದನ್ನು ನಾವು ತಿಳ್ಕೊಂಬಿಟ್ರೆ ಹೊಟ್ಟೆ ಆರಾಮ್ ಕರ್ಸ್ಬೋದು. ಅದೇನಪ್ಪ ಸಿಂಪಲ್ ಫಾರ್ಮುಲಾ ಅನ್ನೋದು ಒಂದು 5 ನಿಮಿಷ ತಿಳಿಸ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ ಸಾಕು. ನೀವೇನ್ರಿ ಹೊಟ್ಟೆ ಕರ್ಸೋ ಸಂಬಂಧ ಡೈಲಿ ಕ್ರಂಚಸ್ ಹೊಡ್ಯಾಕತ್ತಿದ್ರಿ, ಡೈಲಿ ನಾವು ಸ್ಟಮಕ್ ವರ್ಕೌಟ್ ಮಾಡತ್ತಿದ್ದೀವಿ ಅಥವಾ ಡೈಲಿ ನಾವು ಸೈಡ್ ಎಕ್ಸಸೈಸ್ ಮಾಡತ್ತೀವಿ ಅಂದ್ರೆ ನಮ್ಮ ಹೊಟ್ಟೆ ಕರಗಂಗಿಲ್ಲ. ಯಾಕಂದ್ರೆ ನಮ್ಮ ಬಾಡಿ ಎಲ್ಲಿದಿಂದ ಫ್ಯಾಟ್ ಲೂಸ್ ಮಾಡಬೇಕು ಇದು ನಮ್ಮ ಬಾಡಿ ಕೈಯಾಗೈತಿ, ನಮ್ಮ ಕೈಯಾಗಿಲ್ಲ. ಇದು ಜೆನೆಟಿಕ್ಸ್ ಡಿಸೈಡ್ ಮಾಡ್ತೈತಿ. ಏನು ಹೊಟ್ಟೆದಿಂದ ಫ್ಯಾಟ್ ಕರಗಿಸ್ಬೇಕು, ಏನು ಚೆಸ್ಟ್ದಿಂದ ಫ್ಯಾಟ್ ಕರಗಿಸ್ಬೇಕು, ಏನು ಸೈಡ್ದಿಂದ ಫ್ಯಾಟ್ ಕರಗಿಸ್ಬೇಕು, ಇದು ಜೆನೆಟಿಕ್ಸ್ ಕೈಯಾಗ. ಇನ್ನೊಂದೇನು ಹೊಟ್ಟೆ ಫ್ಯಾಟ್ ಹಿಂಗೈತಲ್ಲ, ಅದು ನೀವು ದಪ್ಪ ಹಾಕತ್ರಂದ್ರೆ ಮೊದಲು ಹೊಟ್ಟೆನೇ ಬರ್ತೈತಿ, ನೀವು ತೆಳ್ಳಗೆ ಹಾಕತ್ರಂದ್ರೆ ಲಾಸ್ಟಿಗೆ ಹೊಟ್ಟೆ ಹೋಗ್ತೈತಿ. ಹಿಂಗೈತಿ ಲೆಕ್ಕ. ಅದಕ್ಕೆ ನಾವು ಹೊಟ್ಟೆ ಕರ್ಸಕ್ಕೆ ಟ್ರೈ ಮಾಡಬಾರ್ದು, ನಾವು ಫುಲ್ ಬಾಡಿ ಫ್ಯಾಟ್ ಕರ್ಸಕ್ಕೆ ಟ್ರೈ ಮಾಡ್ಬೇಕು. ಫುಲ್ ಬಾಡಿ ಫ್ಯಾಟ್ ಹೆಂಗೆ ಕರ್ಸ್ಬೇಕು ಅದಕ್ಕೆ ಒಂದೇ ಸಿಂಪಲ್ ಫಾರ್ಮುಲಾ ಐತಿ. ಏನು ಸಿಂಪಲ್ ಫಾರ್ಮುಲಾ ಅಂದ್ರೆ ಕ್ಯಾಲ್ರಿ ಇಂಟೇಕ್ ಮಸ್ಟ್ ಬಿ ಲೆಸ್ ದೆನ್ ಕ್ಯಾಲ್ರಿ ಬರ್ನ್. ಅಂದ್ರೆ ಎಕ್ಸಸೈಸ್ ಮಾಡೋದ್ರಿಂದ ವಾಕಿಂಗ್ ಮಾಡೋದ್ರಿಂದ ಏನು ನಾವು ಕ್ಯಾಲ್ರಿ ಬರ್ನ್ ಮಾಡ್ತೀವಿ ಅದು ಹೆಚ್ಚಿರಬೇಕು, ನಾವು ಏನು ಊಟದಿಂದ ಕ್ಯಾಲ್ರಿ ತೊಗೋತೀವಿ ಅದು ಕಡಿಮೆ ಇರಬೇಕು. ಇದು ಒಂದೇ ಸಿಂಪಲ್ ಫಾರ್ಮುಲಾ. ಕೆಲವೊಬ್ರು ಏನು ಮಾಡ್ತಾರೋ ಕ್ಯಾಲ್ರಿ ಹೆಚ್ಚು ಬರ್ನ್ ಮಾಡೋ ಲೆಕ್ಕನ್ಯಾಗ ಕಾರ್ಡಿಯೋ ಭಾಳ ಮಾಡ್ತಾರೆ. ಕಾರ್ಡಿಯೋ ಭಾಳ ಮಾಡೋದ್ರಿಂದ ಏನೈತಿ, 1-4 ದಿನ ಮಾಡೋದಾಕೈತಿ, 5ನೇ ದಿನ ಬಿಟ್ಬಿಡೋದು ಆಕೈತಿ. ಪರ್ಸ್ನಲಿ ನನಗೂ ಕಾರ್ಡಿಯೋ ಮಾಡೋಕ್ಕಾಗಂಗಿಲ್ಲ. ನಾ ಬರೀ ವೇಟ್ ಟ್ರೈನಿಂಗ್ ಮಾಡ್ತೀನಿ ಮತ್ತು ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೀನಿ. ನಾನು ಮೊದಲು ದಪ್ಪ ಭಾಳ ಇದ್ನಿ, ಈಗ ತೆಳಗಾಗೀನಿ. ನಾ ಹೇಳೋದೇನು, ಕಾರ್ಡಿಯೋ ಎಲ್ಲರ ಕೈಲಿ ಆಗು ಮಾತಲ್ಲ. ಸೊ ಅದಕ್ಕೆ ಸೊಲ್ಯೂಷನ್ ಏನು, ಕಾರ್ಡಿಯೋ ಮಾಡೋಕ್ಕಾಗಲ್ಲ, ಜಿಮ್ ಮಾಡೋಕ್ಕಾಗಲ್ಲ ಅಂದ್ರೆ ಏನಿಲ್ಲ, ಸಿಂಪಲ್ಲಾಗಿ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಷ್ಟೇ. ವಾಕಿಂಗ್ ಮಾಡೋದ್ರಿಂದನೂ ಕ್ಯಾಲ್ರಿ ಬರ್ನ್ ಆಕ್ಕಾವ. ಸ್ಟಾರ್ಟಿಂಗ್ದಾಗ ಒಂದು 2 ಕಿಲೋಮೀಟ್ರ್ ನಡೆಯೋದು, ಬರ್ಬರ್ತಾ ಒಂದು 3 ಕಿಲೋಮೀಟ್ರ್, 4 ಕಿಲೋಮೀಟ್ರ್, 5 ಕಿಲೋಮೀಟ್ರ್, ಹಿಂಗೆ ಬರ್ಬರ್ತಾ ಒಂದು ಸ್ವಲ್ಪ ನಾವು ವಾಕಿಂಗ್ ಹೆಚ್ಚು ಮಾಡ್ಕೊತ ಹೋದಂದ್ರೆ ಡೈಲಿ ಒಂದು ಅರ್ಧ ತಾಸು ನಡೆದ್ರೆ ಸಾಕು, ನಮ್ಮದು ಕ್ಯಾಲ್ರಿ ಭಾಳ ಬರ್ನ್ ಆಕ್ಕಾವ. ಅದ್ರ ಸಂಬಂಧ ನಾವು ಬರೀ ಕಾರ್ಡಿಯೋನೂ ಮಾಡ್ಬೇಕು, ತ್ರಾಸು ತೊಗೋಬೇಕು ಹಾಗೇನು ಎಕ್ಸಾಕ್ಟ್ ರೂಲ್ ಇಲ್ಲ. ಕ್ಯಾಲ್ರಿ ಬರ್ನ್ ಮಾಡೋದು ನಾವು ಕಾರ್ಡಿಯೋ ಮಾಡಿನೂ ಬರ್ನ್ ಮಾಡ್ಬೋದು ಅಥವಾ ಸಿಂಪಲಾಗಿ ವಾಕಿಂಗ್ ಮಾಡಿನೂ ಬರ್ನ್ ಮಾಡ್ಬೋದು. ಈಗ ಕಾರ್ಡಿಯೋ ನಮ್ಮ ಕೈಲೇ ರೆಗ್ಯುಲರ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ವಾಕಿಂಗ್ ಮಾಡೋದು ಸಿಂಪಲ್ ಫಾರ್ಮುಲಾ. ಇದು ಕ್ಯಾಲ್ರಿ ಹೆಂಗೆ ಬರ್ನ್ ಮಾಡೋದು ಆಯ್ತು. ಈಗ ಕ್ಯಾಲ್ರಿ ಏನು ನಾವು ಕನ್ಸ್ಯೂಮ್ ಮಾಡಾಯ್ತು ಅದನ್ನು ಹೆಂಗೆ ಕಡಿಮೆ ಮಾಡೋದು ಇದನ್ನು ಸ್ವಲ್ಪ ಸಿಂಪಲಾಗಿ ತಿಳ್ಕೊಂಬಿಡೋಣ. ಕೆಲವೊಬ್ರು ಕ್ಯಾಲ್ರಿ ಕಡಿಮೆ ಕನ್ಸ್ಯೂಮ್ ಮಾಡೋ ಲೆಕ್ಕನಾಗ ಊಟನ ಬಿಟ್ಬಿಡ್ತಾರೆ. ದಿನಕ್ಕೆ ಒಂದೇ ಸಲ ಊಟ ಮಾಡೋದು ಅಥವಾ ಭಾಳ ಆದರೆ 2 ಸಲ ಊಟ ಮಾಡೋದು, ರಾತ್ರಿ ತಿನ್ನಲಾರೆ ಮಕ್ಕೊಳ್ಳೋದು, ಇವೆಲ್ಲ ಏನದವು, ಇವು ಕ್ರ್ಯಾಶ್ ಡಯಟ್ ಅಂತಾರೆ ಇವಕ್ಕೆ. ಇದೂ ಏನೈತಿ ಭಾಳ ದಿನ ನಾವು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಮಾಡ್ರೂ ಇದ್ರ ನಮಗೆ ಪಾಸಿಟಿವ್ ಬೆನಿಫಿಟ್ ಸಿಗೋಂಗಿಲ್ಲ, ನೆಗೆಟಿವ್ ಬೆನಿಫಿಟ್ ಸಿಗ್ತಾವೆ. ನಾವು ಮ್ಯಾಲಿಂದ ತೆಳಗಾಗ್ತೀವಿ, ನೋಡೋಕೆ ಹೆಲ್ದಿ ಕಾಣ್ತೀವಿ, ಆದರೆ ಒಳಗಿಂದ ಮನುಷ್ಯ ವೀಕ್ ಆಗಿರ್ತೈತಿ. ಅದಕ್ಕೆ ನಾವು ಏನೈತಿ ಹಸ್ಕೊಂಡು ತ್ರಾಸು ತೊಗೊಂಡು ಕ್ಯಾಲ್ರಿ ಕಡಿಮೆ ಮಾಡಿ ತೆಳಗಾಗೋದ್ರಿಂದ ಫಾಯ್ದೆ ಇಲ್ಲ. ಆರಾಮಾಗಿ ಹೊಟ್ಟೆ ತುಂಬ ತಿಂದು ಹೆಂಗೆ ನಾವು ಕ್ಯಾಲ್ರಿ ಕಡಿಮೆ ಮಾಡ್ಬೋದು ಅಂದ್ರೆ ಒಂದನೇದ್ದು ವೆಜಿಟೇಬಲ್ಸ್ ಆ್ಯಡ್ ಮಾಡೋದು. ಯಾಕಂದ್ರೆ ವೆಜಿಟೇಬಲ್ಸ್ ಒಳಗೆ ಆಲ್ಮೋಸ್ಟ್ 0 ಕ್ಯಾಲ್ರಿ ಇರ್ತಾವೆ. ಈ ಕಡೆ ತಿಂದ್ರೆ ಹೊಟ್ಟೆನೂ ತುಂಬೋದಾಕೈತಿ ಮತ್ತು ಕ್ಯಾಲ್ರೀಸ್ ಕೌಂಟ್ ಆಗೋಲ್ಲ, ಮತ್ತು ಅದರೊಳಗೆ ವಿಟಮಿನ್ ಮಿನರಲ್ಲು ಇರ್ತಾವೆ, ಅದು ಮತ್ತು ಎಕ್ಸ್ಟ್ರಾ ಬೆನಿಫಿಟ್. ಇನ್ನೊಂದೇನು, ನಾವು ಪ್ರೋಟೀನ್ ಆ್ಯಡ್ ಮಾಡ್ಬೇಕು. ಪ್ರೋಟೀನ್ ಆ್ಯಡ್ ಮಾಡೋದ್ರೆ ಏನೈತಿ, ನಮ್ದು ಮಸಲ್ಸ್ ಇಂಪ್ರೂವ್ ಆಕ್ಕವು. ಮಸಲ್ಸ್ ಇಂಪ್ರೂವ್ ಆಗೋದ್ರಿಂದ ಏನೈತಿ, ಮೆಟಾಬಾಲಿಕ್ ರೇಟ್ ಸ್ಪೀಡ್ ಆಕೈತಿ. ಮೆಟಾಬಾಲಿಕ್ ರೇಟ್ ಸ್ಪೀಡ್ ಆತಂದ್ರೆ ತಂತಾನೆ ನಮ್ಮ ಬಾಡಿ ಹೆಚ್ಚಿಗೆ ಕ್ಯಾಲರೀಸ್ ಬರ್ನ್ ಮಾಡ್ತೈತಿ. ಅದು ಒಂದು ಕಡೆಯಿಂದ ನಮ್ದು ಫ್ಯಾಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ಅದ್ರ ಸಂಬಂಧ ನಾವು ಊಟ ಬಿಡೋದು, ಕ್ರ್ಯಾಶ್ ಡಯಟ್ ಮಾಡೋದು ನನಗೆ ಯಾಕೋ ಇದು ಸರಿ ಅನ್ಸಂಗಿಲ್ಲ. ನನ್ನ ಕಲೆ ಇದನ್ನು ಮಾಡೋಕ್ಕಾಗಲ್ಲ. ಇನ್ನೊಂದು ರೀತಿ ಒಳಗೆ ನಾವು ಹೆಂಗೆ ಸಿಂಪಲ್ಲಾಗಿ ಕ್ಯಾಲ್ರೀಸ್ ಕಡಿಮೆ ಮಾಡ್ಬೋದು ಅಂದ್ರೆ ಕ್ಯಾಲ್ರಿ ಡೆನ್ಸ್ ಫುಡ್ ಅವಾಯ್ಡ್ ಮಾಡೋದು. ಕ್ಯಾಲ್ರಿ ಡೆನ್ಸ್ ಫುಡ್ ಅಂದ್ರೆ ಆಯಿಲ್, ಸಕ್ರೆ, ಜಂಕ್ ಫುಡ್, ಇದ್ರಾಗ ಏನೈತಿ ಸ್ವಲ್ಪ ಕ್ಯಾಲ್ರೀಸ್ ಭಾಳ ಇರ್ತಾವೆ. ಇದನ್ನು ನಾವು ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ನಮಗೆ ಭಾಳ ಡಿಫ್ರೆನ್ಸ್ ಸಿಗ್ತೈತಿ. ಇದ್ರೊಳಗೆ ನ್ಯೂಟ್ರಿಯೆಂಟ್ಸ್ 0 ಇರ್ತಾವೆ. ಇವು ಬರೀ ಕ್ಯಾಲ್ರೀಸ್ ಆ್ಯಡ್ ಮಾಡ್ತಾವೆ ಅಷ್ಟೇ, ನಮ್ಮ ಹೆಲ್ತಿಗೆ ಏನೂ ಹೆಲ್ಪ್ ಮಾಡೋಂಗಿಲ್ಲ, ಉಲ್ಟಾ ನುಕ್ಸಾನ್ ಐತಿ. ಇದನ್ನು ನಾವು ಸ್ವಲ್ಪ ಇವು ಶುಗರ್, ಆಯಿಲ್, ಜಂಕ್ ಫುಡ್ ನಾವು ಅವಾಯ್ಡ್ ಮಾಡಿದೆವು ಅಂದ್ರೆ ನಮ್ದು ಬಾಡಿ ನ್ಯಾಚುರಲಿ ಫಿಲ್ಟರ್ ಆಗ್ತೈತಿ.
ಇದು ಒಂದು ಎಕ್ಸ್ಟ್ರಾ ಬೆನಿಫಿಟ್ ಫ್ಯಾಟ್ ಲಾಸ್ ಜೋಡಿ. ಲಾಸ್ಟಿಗೆ ಒಂದು ಸಲ ಎಲ್ಲ ರಿವ್ಯೂ ಮಾಡಿಬಿಡ್ತೀನಿ. ನಾವು ಯಾವಾಗಲೂ ಬರೀ ಹೊಟ್ಟೆ ಕರ್ಸೋಕೆ ಟ್ರೈ ಮಾಡಬಾರ್ದು, ಅದು ಸಾಧ್ಯ ಇಲ್ಲ. ನಾವು ಫುಲ್ ಬಾಡಿ ಫ್ಯಾಟ್ ಕರ್ಸೋಕೆ ಟ್ರೈ ಮಾಡಬೇಕು. ಅದು ಫುಲ್ ಬಾಡಿ ಫ್ಯಾಟ್ ಕರ್ಸೋದು ಒಂದೇ ಸಿಂಪಲ್ ಫಾರ್ಮಲ್ಲಿ ಏನಂದ್ರೆ ಕ್ಯಾಲ್ರಿ ಇಂಟೇಕ್ ಮಸ್ಟ್ ಬಿ ಲೆಸ್ ದೆನ್ ಕ್ಯಾಲ್ರಿ ಬರ್ನ್. ಅಂದ್ರೆ ನಾವು ಏನು ಕ್ಯಾಲ್ರಿ ತೊಗೋತೀವಿ ಅದು ಯಾವಾಗಲೂ ನಾವು ಏನು ಕ್ಯಾಲ್ರಿ ಬರ್ನ್ ಮಾಡ್ತೀವಿ ಅದಕ್ಕಿಂತ ಕಡಿಮೆ ಇರಬೇಕಷ್ಟೆ. ನಾವು ಹೆಂಗೆ ಕ್ಯಾಲ್ರಿ ಕಡಿಮೆ ತೊಗೋಬೋದು ಅಂದ್ರೆ, ಒಂದು ಊಟದಾಗ ವೆಜಿಟೇಬಲ್ಸ್ ಆ್ಯಡ್ ಮಾಡೋದು, ಇನ್ನೊಂದು ಪ್ರೋಟೀನ್ ಆ್ಯಡ್ ಮಾಡೋದು, ಮೂರನೇದು ನಾವು ಹೆಂಗೆ ಕ್ಯಾಲ್ರೀಸ್ ಹೆಚ್ಚಿಗೆ ಬರ್ನ್ ಮಾಡ್ಬೋದು ಅಂದ್ರೆ ಕಾರ್ಡಿಯೋ ಮಾಡೋದು ಅವಶ್ಯಕತೆ ಇಲ್ಲ. ಬರೀ ವಾಕಿಂಗ್ ಮಾಡೋದ್ರಿಂದ ನಾವು ಆರಾಮಾಗಿ ಕ್ಯಾಲ್ರೀಸ್ ಬರ್ನ್ ಮಾಡ್ಬೋದು. ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ನೀವು ನಾಳೆ ಫಸ್ಟಿಗೆ ಯಾವ ಸ್ಟೆಪ್ ತೊಗೊಳತ್ತೀರಿ ಇದನ್ನು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿಬಿಡ್ರಿ.